ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ 6 ಗಂಟೆ ಆಗಿದೆ ಟೈಮು. ಈಗೆಲ್ಲ ಪೂಜೆ ಎಲ್ಲ ಮುಗಿಸಾಯಿತು ಇವತ್ತು. ಸೊ ಇವತ್ತು ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೊರಟಿದ್ದೀವಲ್ಲ, ಸೊ ಬೇಗ ಇತ್ತು ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಸ್ವಲ್ಪ ಟಿಫನು ರೆಡಿ ಮಾಡ್ಕೊಂಬರೋಣ ಅಂತ ಹೇಳಿ, ಸೊ ಈಗ ಪಲಾವ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಸೋಯಾ ಚಂಕ್ಸ್ ಹಾಕಿ ಮಾಡೋಣ ಅಂತ ಹೇಳಿ, ಬಟಾಣಿ ಇತ್ತಲ್ಲ, ಸೊ ವೆಜಿಟೇಬಲ್ಸು ಎಲ್ಲ ಇತ್ತು. ಸೊ ಹಾಗಾಗಿ ಟಿಫನ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನು ಬರೋದು 4 ಡೇಸ್ ಅಷ್ಟರಲ್ಲೆಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ. ಸೊ ಬನ್ನಿ ಕ್ವಿಕ್ಕಾಗಿ ರೆಡಿ ಆಗೋಣ. ಈಗ ಧನುರ್ಮಾಸ ಅಲ್ವಾ, ಹಾಗಾಗಿ ಬೆಳಗಿನ ಜಾವದ ಪೂಜೆ 6 ಗಂಟೆಗೆ. ಸೋಯಾ ಚಂಕ್ಸ್ ಅಂದರೆ ಮಕ್ಳಿಗೆ ಇಷ್ಟ, ಹಾಗಾಗಿ ಅದನ್ನು ತೊಗೊಂಡು ಬಂದು ಹಾಕಿದ್ದೀನಿ ಇವತ್ತು ಪಲಾವ್ಗೆ. ಫಸ್ಟು ಬ್ರೇಕಿಗೆ ನಿಲ್ಲಿಸಿದ್ದೀವಿ. ಪಲಾವ್ ಮಾಡಿದ್ನಲ್ಲ, ನನ್ನ ಮಗಳಿಗೆ ನೆನ್ನೆ ರಾತ್ರಿ ಸರಿಯಾಗಿ ಊಟ ಮಾಡಿರಲಿಲ್ಲ, ಬೇಗ ಹೊಟ್ಟೆ ಎಸ್ಬಿಟ್ಟಿದೆ. ಹಾಗಾಗಿ ಟಿಫನ್ ಮಾಡ್ಕೊಳ್ಳೋಣ ಅಂತ ಈಗ ಬ್ರೇಕ್ ತೊಗೊಂಡಿದ್ದೀವಿ. ಫಸ್ಟ್ ಬ್ರೇಕ್ ಮಗಿಂದ ಪಲಾವ್ ಘಮ ವಾಸನೆಗೆ ಮಗುಗೆ ಬೇಗ ಹೊಟ್ಟೆ ಎಸ್ಬಿಡ್ತು. ಈಗ ಹೋಗ್ತಾ ದಾರಿಲೇ ಮನೆ ದೇವರು ಆದಿಚುಂಚನಗಿರಿಗೆ ಹೋಗಿ ಎಲ್ಲೂ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಚುಂಚನಗಿರಿಗೆ ಬಂದಿದ್ದೀವಿ. ಇವತ್ತು ಗುರುವಾರ ಆದ್ರೂ ಸುಮಾರು ಜನ ಇದ್ದರು. ಎಲ್ಲ ಸ್ಕೂಲ್ ಮಕ್ಕಳುಗಳು ಎಲ್ಲ ಇದ್ದರು ದೇವಸ್ಥಾನದಲ್ಲಿ. ಮತ್ತು ದೇವಸ್ಥಾನದಲ್ಲಿ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ, ನೋಡ್ಬೋದು. ಇಲ್ಲಿ ದೇವ್ರ ದರ್ಶನ ಮಾಡಿದ್ವಿ, ಪ್ರಸಾದ ಎಲ್ಲ ತೊಗೊಂಡು ಬರ್ತಾ ಇದ್ದೀವಿ. ದರ್ಶನ ಎಲ್ಲ ಚೆನ್ನಾಗಾಯಿತು, ತುಂಬ ಜನ ಇದ್ದರು. ಇವತ್ತು ಗುರುವಾರ ಆಗಿದ್ರು ಜನ ಇದ್ದಾರೆ, ಸ್ಕೂಲ್ ಮಕ್ಕಳುಗಳೆಲ್ಲ ಇದ್ದಾರೆ. ಸೊ ನಾವೀಗ ದೇವ್ರದ್ದು ಕಡಲೆಪುರಿ ಪ್ರಸಾದ ಎಲ್ಲ ತೊಗೊಂಡು, ಇವರು ಐಸ್ ಕ್ರೀಮ್ ತೊಗೊಂಡು ಟಿಫನಲ್ಲೇ ಮಾಡಿದ್ವಿ, ಮನೆಯಿಂದ ಮಾಡ್ಕೊಂಡು ಬಂದಿದ್ದೇನೆ. ತುಂಬ ಹೋಟ್ಲುಗಳ ಹತ್ರ ಎಲ್ಲ ತುಂಬ ಜನ, ಸಿಕ್ಕಾಪಡೆ ಜನ. ಹೋಟ್ಲಿಗೆ ಹೋದರೆ 1-2 ಅವರ್ಸ್ ಆಗುತ್ತೇನೋ ಅಷ್ಟು ಜನ. ಇವತ್ತಿಂದ ಎಲ್ಲ ಕ್ರಿಸ್ಮಸ್ ಅಲ್ವಾ, ಹಾಗಾಗಿ ಎಲ್ಲನೂ ಹೊರಟ್ಬಿಟ್ಟಿದ್ದಾರೆ ಟ್ರಿಪ್ಪು. ಹಾಗಾಗಿ ತುಂಬ ಜನ ಇದ್ದರು. ಎಲ್ಲ ಹೋಟ್ಲುಗಳು ಚಿಕ್ಕ ಚಿಕ್ಕ ಗಾಡಿ ಮೇಲೆ ಇಟ್ಕೊಂಡಿರೋ ಅಂಗಡಿಗಳಲ್ಲಂತೂ ಅಷ್ಟು ಜನ ನಿಂತಿದ್ರು, ಸಿಕ್ಕಾಪಟ್ಟೆ ಜನ. ನಾವು ಮನೆಯಲ್ಲೇ ಮಾಡ್ಕೊಂಡು ಬಂದಿದ್ದಕ್ಕೆ ಒಂದು 15 ನಿಮಿಷಕ್ಕೆ ಕಾರಲ್ಲೇ ಕೂತ್ಕೊಂಡು ತಿನ್ಕೊಂಡ್ವಿ. ಸೊ ನೆಕ್ಸ್ಟು ಈಗ ಧರ್ಮಸ್ಥಳ ಸ್ಟ್ರೈಟು ಒಂದಿನಿಂದ ಊಟ ತಿನ್ಬಿಟ್ಟು ಆಮೇಲೆ ಧರ್ಮಸ್ಥಳ ಸ್ಟ್ರೈಟು 5 ಅವರ್ಸ್ ಆಗುತ್ತೆ ಇಲ್ಲಿಂದ ಜರ್ನಿ. ಹಲೋ ಮೇಡಮ್. ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್. ಓಕೆ, ಬೆಳಗ್ಗೆ ಹಂಗೆ ಸಿಗ್ತಾ ಇರುತ್ತೆ ಐಸ್ ಕ್ರೀಮ್ದು ಟೆಂಡರ್ ಕೋಕೋನಟ್. ಬಟ್ ಇನ್ಯಾರೋ ಒಬ್ಬ ಓದ್ತಿರ್ತಾನೆ ಅಲ್ಲಿ, ಹಂಗೆ ನೆನ್ಸ್ಕೊಂಡಿರ್ತಾರೆ. ಎಲ್ಲೆಲ್ಲಿ ನುಗ್ಗೋತಾನೆ ಅವನಿಗೆ. ಇದು ಶಿರಾಡಿ ಘಾಟು, ಸಕಲೇಶ್ಪುರ. ಎಷ್ಟು ವೆಹಿಕಲ್ಸ್ಗಳಿದ್ದಾವೆ ಅಂತಂದರೆ ಇಲ್ಲಿ ಪೆಟ್ರೋಲ್ ಟ್ಯಾಂಕರ್ಗಳು, ಹಾಲ್ ಟ್ಯಾಂಕರ್ಗಳಾಗಿರ್ಬೋದು, ತುಂಬ ಬರುತ್ತಲ್ಲ, ವೆಯ್ಟ್ ಇರೋದಕ್ಕೆ ಅದು ಹೋಗೋದು ನಿಧಾನ. ಹಾಗಾಗಿ ಒಂದು ಗಾಡಿ ಅಡ್ಡ ಬಂತು ಅಂದರೆ ಫುಲ್ ಸ್ಲೋ ಆಗಿಬಿಡುತ್ತೆ. ಸೊ ತುಂಬ ಚೆನ್ನಾಗಿತ್ತು ಜರ್ನಿ. ನಾವು ಮನೆ ದೇವ್ರಿಗೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ಧರ್ಮಸ್ಥಳಕ್ಕೆ ಹೊರಡ್ತಾ ಇದ್ದೀವಿ. ಮಗಳು ಹಾಗೆ ಮಲ್ಕೊಂಡ್ಳು. ತುಂಬ ಲೇಟೇ ಆಯಿತು, ಟ್ರಾಫಿಕ್ ಜಾಮ್ ಆಗಿದ್ದಿದ್ರ ಅಂತೂ. ತುಂಬ ಚೆನ್ನಾಗಿತ್ತು. ಫಾರೆಸ್ಟಲ್ಲಿ ನೋಡಿದ್ರೆ ಘಾಟಲ್ಲಿ ತುಂಬ ಮರಗಿಡಗಳು ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ತುಂಬ ಚೆನ್ನಾಗಿತ್ತು. ರೋಡ್ ಸೈಡ್ ಫುಲ್ಲು ಮರಗಿಡಗಳಿರ್ತಿತ್ತು. ರೋಡು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ದೂರ ಅಷ್ಟೇ ಘಾಟಲ್ಲಿ, ಇನ್ನೂ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೌತಡ್ಕ ಗಣಪತಿಗೆ ಬಂದಿದ್ದೀವಿ ಪೂಜೆ ಸಂಬಂಧ ಮಾಡೋಣ ಅಂತ. ಎಷ್ಟು ಜನ ಇದ್ದಾರೆ ಇಲ್ಲಿ. ಇಲ್ಲಿ ಗಂಟೆಗಳೇ ಜಾಸ್ತಿ ಕಟ್ಟಿರೋದು, ಗಂಟೆ ಗಣೇಶ ಅಂತ ಹೆಸರು. ಕರೆಕ್ಟಾಗಿ ತೆಗೆದಿದ್ದೀನಿ. ಇಲ್ಲಿ ಗಣೇಶಂದು ದೇವಸ್ಥಾನ ಇಲ್ಲ, ದೇವರು ವಿಗ್ರಹ ಹೊರಗಡೆನೇ ಇರೋವಂಥದ್ದು. ಸೊ ಇಲ್ಲಿ ತುಂಬ ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡ್ತಾರೆ.
ಇಲ್ಲಿ ಭಕ್ತಾದಿಗಳು ಹರಿಸ್ಕೊಂಡು ಏನಾದರೂ ಕೆಲಸ ಆದರೆ ಗಂಟೆಗಳನ್ನ ತಂದು ಕಟ್ಟುವಂಥದ್ದು. ಇಲ್ಲಿ ಸುಮಾರು ಗಂಟೆಗಳಿದೆ ದೇವಸ್ಥಾನದ ಹತ್ರ. ಸೊ ಇದನ್ನು ಸೌತಕ ಗಣಪತಿ ಅಂತಲೂ ಕರೀತಾರೆ, ಗಂಟೆ ಗಣೇಶ ಅಂತಲೂ ಕರೀತಾರೆ. ಇಲ್ಲಿ ದೇವ್ರಿಗೆ ಪ್ರಸಾದ ಪಂಚಕಜಾಯ ಮತ್ತು ಅವಲಕ್ಕಿದು ಪ್ರಸಾದ ಇಲ್ಲಿ ತುಂಬ ಮಾಡ್ತಾರೆ. ದೇವ್ರಿಗೆ ನೈವೇದ್ಯಕ್ಕೂ ಅದನ್ನೇ ಹಾಕ್ತಾರೆ. ನೆಕ್ಸ್ಟು ಈಗ ನಾವು ಸ್ವಲ್ಪ ದೂರ ಬಂದ ಮೇಲೆ ಸ್ವಲ್ಪ ಮಗಳು ತಾಟಿಲಿಂಗು ಬೇಕು ಅಂದ್ಲು, ತಗೊಳ್ಳೋಣ ಅಂತ ಹೇಳಿಬಿಟ್ಟು ನಿಲ್ಲಿಸಿದ್ವಿ. ಇಲ್ಲಿ ರೋಡ್ ಸೈಡಲ್ಲಿ ತುಂಬ ಕಡೆ ಹಾಕ್ಕೊಂಡಿರ್ತಾರೆ, ತಾಟಿಲಿಂಗು ಆಗಿರ್ಬೋದು, ಪೈನಾಪಲ್ ತುಂಬ ಹಾಕ್ಕೊಂಡಿರ್ತಾರೆ. ಸೊ ಈಗ ಅದನ್ನೆಲ್ಲ ತಿನ್ಕೊಂಡು ಈಗ ಹೊರಟ್ವಿ. ನೆಕ್ಸ್ಟು ಜರ್ನಿನೇ ಆಗೋಯಿತು. ಎಷ್ಟೊತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಹೋಗ್ತಾನೇ ಇದ್ದೀವಿ. ಟ್ರಾಫಿಕ್ ಜಾಮ್ಗೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು. ಎಲ್ಲ ರಜಾ ಅಲ್ಲ, ಕ್ರಿಸ್ಮಸ್ ರಜಕ್ಕೆ ಎಲ್ಲರೂ ವೆಕೇಷನ್ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ ಟ್ರಿಪ್ಪು. ಸೊ ದೇವಸ್ಥಾನಗಳು ಅಷ್ಟೇ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಧರ್ಮಸ್ಥಳ ಇವಾಗ ರೀಚ್ ಆದ್ವಿ. ರಿಫ್ರೆಶ್ ಆಗಿಬಿಟ್ಟು ಆಮೇಲೆ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಒಂದು 6:30 ಅಷ್ಟರಲ್ಲಿ ಅಂತ ಹೇಳಿ. 4 ಗಂಟೆ ಅನ್ಕೊಂಡಿದ್ಯಾ? ಆಗಲೇ 5:30 ಆಯ್ತತ್ತೆ. ಅದೇ 5 ಗಂಟೆನೋ 5:15 ಆಗಿದೆ. ದೇವಸ್ಥಾನ ಈ ಕಡೆ ರಜತಾದ್ರಿ ಇದು ಎಂಟ್ರೆನ್ಸು. ಮೋನಿಶ್ ಅವರು ಬ್ಯಾಗ್ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ದೇವಸ್ಥಾನದ್ದೇ ಇದು ವಸತಿ ಗೃಹಗಳು, ಅದರಲ್ಲಿ ತುಂಬ ಇದ್ದಾವೆ. ಇದು ಎಲ್ಲ ಹೊಸದಾಗಿ ಕಟ್ಟಿರೋದಂತೆ ಈಗ. ಸೊ ಹಾಗಾಗಿ ನೋಡೋಣ ಇದು ಹೇಗಿರುತ್ತೆ ಅಂತ. ರೂಮಿಗೆ ಬಂದು ಟೀ ಮಾಡೋಣ ಅಂತ ಹೇಳಿ ಯಾಕೋ ತಲೆನೋವು ಬಂದುಬಿಟ್ಟಿತ್ತು ಬೆಳಗ್ಗೆಯಿಂದನೂ. ಸೊ ಈಗ ಟೀ ಮಾಡ್ತಾ ಇದ್ದೀವಿ. ರೂಮ್ ನೋಡಿ ಈ ರೀತಿ ಇದೆ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ 3 ಮೆಂಬರ್ಸ್ಗೆ ಅಲ್ಲಿ ಒಬ್ರಿಗಾಗುತ್ತೆ. ಸೊ ನಾನು ಕರೆಂಟ್ ಸ್ಟವ್ ಎಲ್ಲ ತೊಗೊಬಂದಿದ್ದೆ ಕಾಫಿ ಮಾಡೋಣ ಅಂತ ಹೇಳಿ. ಹಾಲು ಮಿಕ್ಕಿತ್ತು, ಈಗ ಹಾಲು ಕಾಯಿಸಿಡ್ತಾ ಇದ್ದೀನಿ. ನನ್ನ ಮಗಳು ರೆಡಿ ಆಗ್ತಿದ್ದಾಳೆ. ಸೊ ನೆಕ್ಸ್ಟ್ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ಸೊ ದೇವಸ್ಥಾನದಲ್ಲಿ ಫೋಟೋ ವಿಡಿಯೋ ಅಲೋ ಇಲ್ಲ ಅಂತ ಹೇಳಿ ಮೊಬೈಲೇ ತಗೊಂಡು ಹೋಗಲಿಲ್ಲ, ಹಾಗಾಗಿ ಅಲ್ಲಿದೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಬಂದ್ವಿ. ಸೊ ಒಂದು 1 ಗಂಟೆ 1.5 ಗಂಟೆಲೆಲ್ಲ ದರ್ಶನ ಆಯಿತು. ಈಗ ಹೊಸ ಸಿಸ್ಟಮ್ ಮಾಡಿದ್ದಾರೆ, ತಿರುಪತಿ ಥರ ರೂಮ್ಗಳು ಮಾಡಿ ಅದರಲ್ಲಿ ಕೂತಿರಬೇಕು, ಆಮೇಲೆ ಅವ್ರು ಬಿಟ್ಟಾಗ ಹೋಗಬೇಕು. ಸೊ ತುಂಬ ಚೆನ್ನಾಗಿತ್ತು, ಬೇಗನೆ ಆಯಿತು ದರ್ಶನ. ಅಷ್ಟೇನು ಜನ ಇರಲಿಲ್ಲ ಅನ್ನಿಸ್ತು. ದೇವಸ್ಥಾನದ ಇದು. ಸೊ ಆ ಕಡೆ ದೇವಸ್ಥಾನದ ಹತ್ರನೇ ಹಳೆ ಬಿಲ್ಡಿಂಗ್ಸ್ ಇದೆ, ಇದೆಲ್ಲ ಹೊಸದಾಗಿ ಕಟ್ಟಿರೋವಂಥದ್ದು ಈಗ. ಸೊ ನಾನು ನನ್ನ ಮಗಳೀಗ ಕಾರ್ಗೆ ಹೋಗಿ ವಾಟರ್ ಬಾಟ್ಲ್ ತೊಗೊಂಡು ನೀರು ತಗೊಂಡು ಮತ್ತು ಒದ್ಗೊಳಕ್ಕೆ ಇದೆಲ್ಲ ತೊಗೊಂಡು ಬರ್ತಾ ಇದ್ದೀವಿ. ಈಗ ಊಟ ಎಲ್ಲ ದೇವಸ್ಥಾನದಲ್ಲೇ ಮುಗಿಸ್ಕೊಂಡು ಬಂದ್ವಿ. ಊಟ ಇರುತ್ತೆ. 8:30ಗೆ ದರ್ಶನ ಕ್ಲೋಸ್, ಅಂದರೆ ಒಳಗಡೆ ಹೋಗಿರೋರಿಗೆ ದರ್ಶನ ಆಗುತ್ತೆ ಇಷ್ಟೊತ್ತಾದ್ರೂ. ಸೊ ಊಟ ಎಲ್ಲ ಚೆನ್ನಾಗಿತ್ತು, ಮುಗಿಸ್ಕೊಂಡು ಬಂದ್ವಿ. ನೋಡೋಣ ಬೆಳಗ್ಗೆ ಆದರೆ ಇನ್ನೊಂದ್ಸಲಿ ಹೋಗೋಣ ಅಂತ ಒಂದು 6 ಗಂಟೆಗೇ. ಅಷ್ಟರಲ್ಲೇನು ಅಷ್ಟು ಜನ ಇರಲ್ಲ ಅಂತ ನಾವು ರಜತಾದ್ರಿ ಅಂತ ಗೆಸ್ಟ್ ಹೌಸಿಗೆ ಬಂದ್ವಿ. ಈಗ ಇನ್ನೂ ಬರ್ತಾನೆ ಇದ್ದಾರೆ ಜನ. ರೂಮ್ಸ್ ಎಲ್ಲ ಫುಲ್ ಅಂತ ಹಾಕಿದ್ದಾರೆ. ನಾವು ಒಂದು 15 ಡೇಸ್ ಮೊದಲೇ ರೂಮ್ ಬುಕ್ ಮಾಡಿದ್ವಿ, ಹಾಗಾಗಿ ನಮ್ಗೆ ಮೊದಲೇ ರೂಮ್ ಸಿಕ್ತು. ಇಲ್ಲ ಅಂದರೆ ರೂಮ್ ಎಷ್ಟು ಸಿಗ್ತಾ ಇರಲಿಲ್ಲ. ಈಗಲೂ ನೋಡಿ ಎಷ್ಟು ಜನ ಬರ್ತಿದ್ದಾರೆ ಅಂತ. ಇದ್ರ ಪಕ್ಕದಲ್ಲೇ ಬಸ್ ಸ್ಟಾಪ್ ಇದೆ, ಗೌರ್ಮೆಂಟ್ ಬಸ್ ಸ್ಟಾಪ್. ಇದ್ರ ಪಕ್ಕದಲ್ಲೇ ಆ ಕಡೆ ಬಿಲ್ಡಿಂಗು ಇದೇಂಟು. ಚೆನ್ನಾಗಿದೆ, ಹೊಸದಿದು. ಅಲ್ಲೂ ದೇವಸ್ಥಾನದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಹಾಲ್ಗಳೆಲ್ಲ ಕ್ಯೂಗೆ ಎಲ್ಲ ನಿಂತ್ಕೊಂಡಿರ್ತೀವಲ್ವ. ಸೊ ತಿರುಪತಿ ಥರನೇ ಸೇಮ್ ಕೂತ್ಕೊಳ್ಳೋದಕ್ಕೆ, ಮತ್ತು ಕುಡಿಯೋ ನೀರದು ವ್ಯವಸ್ಥೆ, ಮತ್ತು ಲೇಡೀಸ್ಗೆ ಜೆಂಟ್ಸ್ಗೆ ಸಪ್ರೇಟ್ ವಾಶ್ರೂಮ್ಸು ಎಲ್ಲ ಮಾಡಿದ್ದಾರೆ. ಹೊಸದಲ್ವ, ತುಂಬ ನೀಟಾಗಿ ಕ್ಲೀನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ರೂಮ್ಗೆ ಹೋಗ್ತಾ ಇದ್ದೀವಿ. ನೋಡಿ ವೀರೇಂದ್ರ ಹೆಗಡೆ ಅವ್ರದ್ದು ಫೋಟೋ ಎಲ್ಲ ಹಾಕಿದ್ದಾರೆ. ಕುಡಿಯೋ ನೀರದು ಫೆಸಿಲಿಟಿ ತೊಗೊಂಡು ಹಾಕಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು 6 ಗಂಟೆಗೆ ಎದ್ದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಸ್ಬೆಂಡು, ನಾನು, ಮಕ್ಕಳೆಲ್ಲ ಇನ್ನೂ ಮಲಗಿದ್ರು. ಸೊ ಅವ್ರನ್ನ ಪಾಪ ಅಷ್ಟೊತ್ತಿಗೆ ಎಬ್ರಿಸೋದು ಬೇಡ, ರಾತ್ರಿ ಎಲ್ಲ ಬಂದಿದ್ರಲ್ಲ ಅಂತ ಹೇಳಿ ಈಗ ಸೊ ನಾನು ಹಸ್ಬೆಂಡ್ ಇಬ್ಬರು ಬೆಳಗ್ಗೆನೇ ಇನ್ನೊಂದ್ಸಲಿ ದರ್ಶನ ಮಾಡೋಣ, ದೇವ್ರ ದರ್ಶನ ಅಂತ ಹೇಳಿ ಬಂದ್ವಿ. ಸೊ ನೋಡಿ ಯಾವ ರೀತಿ ಇದೆ ಅಂತ. ಎಲ್ಲ ಹೊಸದಾಗಿ ಮಾಡಿರೋವಂಥದ್ದು ಇದು ಬಿಲ್ಡಿಂಗು, ತುಂಬ ಚೆನ್ನಾಗಿದೆ. ಸೊ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ, ಹೊಸದಲ್ವಾ, ಹಾಗಾಗಿ. ಸೊ ಇದರಲ್ಲಿ ಅಂದರೆ ಈ ರೀತಿ ಕ್ಯೂ ಇತ್ತು. ಅಂದರೆ ಈ ಥರ ರೂಮ್ಗಳಲ್ಲೆಲ್ಲ ಏನು ಕೂಡ ಹಾಕಲಿಲ್ಲ. ಇವಾಗ ಬೆಳಗ್ಗೆನೇ ಅಲ್ವಾ, ಅಷ್ಟೊತ್ತಿಗೆ ಅಷ್ಟು ಜನ ಇರಲಿಲ್ಲ. ನೆನ್ನೆ ಇದ್ದಷ್ಟು ಜನ ಇರಲಿಲ್ಲ, ಕಮ್ಮಿ ಇದ್ದರು. ನೋಡಿ ಈ ರೀತಿ ಇತ್ತು ರೂಮ್ಗಳು. ಕೂತ್ಕೊಳ್ಳೋದಕ್ಕೆಲ್ಲ ಚೇರ್ಸ್ ಇದೆ, ಎಲ್ಲ ನೀಟಾಗಿದೆ, ತುಂಬ ಚೆನ್ನಾಗಿದೆ. ಸೊ ಬೇಗನೆ ದೇವ್ರ ದರ್ಶನ ಆಯಿತು.
ಹಾಫ್ ಆನ್ ಅವರಲ್ಲಿ ದರ್ಶನ ಆಗಿ ಹೊರಗಡೆ ಬಂದ್ವಿ. ಆಲ್ರೆಡಿ ಬೆಳಕಾಗಿದೆ. ಸೊ ನೋಡ್ಬೋದು ಈಗ ಎಷ್ಟು ಜನ ಇದ್ದಾರೆ ಹೊರಗಡೆ ಆಗಲೇ ಅಂತ ಹೇಳಿ. ಈಗೆಲ್ಲ ಸ್ಕೂಲ್ಗಳಲ್ಲೂ ಟ್ರಿಪ್ ಹೋಗೋವಂಥ ಟೈಮ್ ಅಲ್ವಾ ನೋಡಿ. ಸ್ಕೂಲ್ ಮಕ್ಳುಗಳಿಗೆಲ್ಲ ಒಂದೇ ರೀತಿ ಕ್ಯಾಪ್ ಕೊಟ್ಟಿದ್ದಾರೆ. ನಾವು ಆದಿಚುಂಚನಗಿರಿಗೆ ಹೋದಾಗ ಅಲ್ಲೂ ಅಷ್ಟೇ ಸ್ಕೂಲ್ ಮಕ್ಳುಗಳು ಸುಮಾರು ಜನ ಇದ್ದರು. ಇಲ್ಲೂ ಧರ್ಮಸ್ಥಳದಲ್ಲೂ ಇದ್ದಾರೆ. ಸೊ ತುಂಬ ಖುಷಿ ಆಯಿತು 2 ಸಲ ದೇವ್ರ ದರ್ಶನ ಮಾಡಿ. ಬರ್ಬೋದು ನೋಡಿ. ಇದೆಲ್ಲ ಕಾಣಿಸ್ತಿದೆಯಲ್ಲ, ಇದೆಲ್ಲ ಹಳೆ ಬಿಲ್ಡಿಂಗ್ಸ್ಗಳು, ಅಂದರೆ ರೂಮ್ಸ್ಗಳು ನೋಡಿ. ಈಗ ಅದನ್ನೆಲ್ಲ ಒಡೆದಾಕ್ತಾ ಇದ್ದಾರೆ. ಸೊ ಹಾಗಾಗಿ ಆ ಕಡೆ ಹೊಸದಾಗಿ ಕಟ್ಟಿರುವಂಥ ರೂಮ್ಗಳು ಮತ್ತು ಅಂಗಡಿಗಳೆಲ್ಲ ತುಂಬ ಇದ್ವು. ಮಕ್ಳಿಗಂತೂ ಸಿಕ್ಕಾಪಟ್ಟೆ. ನನ್ನ ಮಗಳು ನೈಟ್ ಅಂತೂ ಫುಲ್ಲು ಆಟ ಸಾಮಾನು ಅದು ಇದು ಎಲ್ಲ ಶಾಪಿಂಗ್ ಮಾಡಿದ್ಲು. ಇದು ಗೊಮ್ಮಟೇಶ್ವರಂದು ಇದು ಬಾಹುಬಲಿ ಬೆಟ್ಟ ಅಂತ ಹೇಳಿ. ನೆಕ್ಸ್ಟ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬರೋಣ ಅಂತ ಹೇಳಿ ಈಗ ಹೋಗ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿತ್ತು ಬೆಳಗ್ಗೆನೇ. ಮಂಗಳೂರಲ್ಲೇನು ಅಷ್ಟು ಚಳಿ ಅಂತಲೇ ಅನ್ನಿಸ್ಲಿಲ್ಲ ನಮಗೆ. ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ ಮಂಗಳೂರಿಗೆ ಎಷ್ಟು ಕಿಲೋಮೀಟ್ರು, ಉಡುಪಿಗೆ, ಧರ್ಮಸ್ಥಳ ಬೆಂಗಳೂರಿಂದ ಎಷ್ಟು ಕಿಲೋಮೀಟ್ರು ಅಂತೆಲ್ಲ ಇಲ್ಲೆಲ್ಲ ಡೀಟೇಲ್ಸ್ ಹಾಕಿದ್ದಾರೆ. ಇಲ್ಲಿ ಬಸ್ಸು ನಿಲ್ತ್ಕೊಳ್ಳುತ್ತೆ, ದೇವಸ್ಥಾನ ಹತ್ರ ಬಸ್ಸು, ಇದೇನೇ ಬಸ್ ಸ್ಟಾಪು. ಮತ್ತು ನಾವು ರೂಮ್ ಮಾಡಿರೋ ಹತ್ರ ಅದು ಗೌರ್ಮೆಂಟ್ ಬಸ್ ಸ್ಟಾಪು, ಇದು ದೇವಸ್ಥಾನದ ಸ್ಟಾಪು, ಇದು ಧರ್ಮಸ್ಥಳನೇ ಇದು. ಸೊ ಈಗ ನಾನು ಹಸ್ಬೆಂಡು ನಡ್ಕೊಂಡೇ ಬರ್ತಾ ಇದ್ದೀವಿ. ಸೊ ವಾಕಬಲ್ ಡಿಸ್ಟೆನ್ಸ್ ಇತ್ತಲ್ಲ, ಹಾಗಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬೆಳಗಿನ ಜಾವ ದರ್ಶನ ಮತ್ತೆ ಹೋಗಿ ದರ್ಶನ ಮಾಡಿಕೊಂಡು ಈಗೆಲ್ಲ ರೂಮಿಗೆ ಬಂದ್ವಿ. ನನ್ನ ಮಗಳು ಇವಾಗ ಎದ್ದಿದ್ದಾಳೆ. ಮಕ್ಕಳನ್ನ ಕರ್ಕೊಂಡು ಹೋಗಿರಲಿಲ್ಲ, ಅವ್ರನ್ನ ಮಲಗಿದ್ರು. ಸೊ ನಾವೇ ಹೋಗಿ ಬಂದ್ವಿ. ಇವಾಗಲೂ ಫ್ರೀ ಇತ್ತು, ಅಂದರೆ ಇದ್ದರೂ ಜನ ಅಷ್ಟು, ಅಂದರೆ ರೂಮಲ್ಲೆಲ್ಲ ಕೂಡಾಕಿ ಆ ಥರ ಏನಿರಲಿಲ್ಲ. ಸೊ ಡೈರೆಕ್ಟ್ ದರ್ಶನಕ್ಕೆ ಬಿಡ್ತಾಯಿದ್ರು. ಕಾಫಿ ಮಾಡ್ಕೊತಾ ಇದ್ದೀವಿ. ಸೊ ಕಾಫಿ ಇದೆಲ್ಲ ತೊಗೊಂಡು ಬಂದಿದ್ದೆ. ಸೊ ಹಾಗಾಗಿ ಇಲ್ಲೇ ಹಾಲು ತಗೊಂಡು ಈಗ ಕಾಫಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಯಿತು ದರ್ಶನ. 2 ಸಲ ರಾತ್ರಿ ಎಲ್ಲ ದರ್ಶನ ಮಾಡಿದ್ವಿ. ಸೊ ಆದರೆ ಇವಾಗ ಬೆಳಗ್ಗೆನೂ ಒಂದು ಸತಿ ಮಾಡೋಣ, ಬೇಗ ಹೋಗಿ ಜನ ಇರಲ್ಲ ಅಂದ್ಕೊಂಡು ಹೋದ್ವಿ. ಇವಾಗಲೂ ಜನ ಇದ್ದರು, ಬಟ್ ಬೇಗ ದರ್ಶನ ಆಯಿತು. ತುಂಬ ಚೆನ್ನಾಗಿತ್ತು 2 ಸಲ ದರ್ಶನ ಮಾಡಿದ್ದು. ಲಾಸ್ಟ್ ಟೈಮು ಮಹದೇಶ್ವರನ ಬೆಟ್ಟದಲ್ಲೂ 2 ಸಲ ದರ್ಶನ ಮಾಡಿದ್ವಿ, ನೈಟು ಮತ್ತು ಬೆಳಗಿನ ಜಾವ. ಮಂತ್ರಾಲಯಕ್ಕೆ ಹೋದಾಗಲೂ ಹಾಗೆಯೇ 2 ಸಲ ದರ್ಶನ ಮಾಡಿದ್ವಿ. ಈಗ ಧರ್ಮಸ್ಥಳದಲ್ಲೂ 2 ಸಲ ದರ್ಶನ ಆಯಿತು. ಈಗ ಎಲ್ಲ ರೆಡಿಯಾಗಿ ಕೆಳಗಡೆ ಹೋಟೆಲಲ್ಲಿ ಟಿಫನ್ ಮಾಡಿಕೊಂಡು ನೆಕ್ಸ್ಟು ಈಗ ಮಂಗಳೂರಿಗೆ ಹೋಗೋದು. ಮತ್ತು ಇಲ್ಲೇ ಬಾಹುಬಲಿ ಬೆಟ್ಟ ಅಂತ ಇದೆ ಧರ್ಮಸ್ಥಳದಲ್ಲಿ, ಆರ್ಚ್ ತೋರಿಸೋದಲ್ವ, ಅಲ್ಲೂ ಹೋಗೋಣ ಅಂತ. ಈಗ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ರಾತ್ರಿ ಎಲ್ಲ ಬ್ಯಾಗ್ ತೊಗೊಂಡು ಬಂದೆಲ್ಲ ಹಳ್ಳಿದ್ದೆಲ್ಲ ಹಾಗೇ ಇತ್ತು. ಈಗ ಸ್ನಾನ ಮಾಡಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದೆ. ಮಕ್ಕಳೆಲ್ಲ ಸ್ನಾನ ಮಾಡಿಕೊಂಡ್ರು. ಸೊ ಹಸ್ಬೆಂಡು ಮಗಳು ಇಬ್ಬರು ರೆಡಿಯಾಗಿ ಆಚೆ ಹೋಗಿದ್ದಾರೆ. ಚಿಕ್ಕ ಮಗಳು ಸ್ನಾನ ಮಾಡ್ತಿದ್ದಾಳೆ ಈಗ. ಸೊ ಪ್ಯಾಕಿಂಗ್ಗೆ ದೊಡ್ಡದು ಇದಾಗ್ಬಿಡುತ್ತೆ. ನನ್ನ ಮಗ ಯಾವಾಗಲೂ ಲಗೇಜ್ ಎತ್ಕೊಂಡು ಹೋಗೋದು. ಸೈಡು ಹೋಟೆಲಿಗೆ ಬಂದ್ವಿ ಈಗ ಟಿಫನ್ಗೆ ಅಂತ. ಇಲ್ಲಿ ಮೋನ ತಿನ್ನು. ಬಾಹುಬಲಿ ಬೆಟ್ಟ ಅವನು ನೋಡಿ ಹತ್ತಿದ್ರೆ ಇಲ್ಲಿಂದ ಹತ್ತಬೇಕು. ರತ್ನಗಿರಿ ಬಾಹುಬಲಿ ಬೆಟ್ಟ. ಮೇಲಕ್ಕೆ ಕಾರಲ್ಲೂ ಹೋಗ್ಬೋದು, ಮೆಟ್ಲು ಹತ್ಕೊಂಡು ಬರ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಮರಗಿಡಗಳು ಬೆಳೆಸಿದ್ದಾರೆ ಅಂದರೆ ಧರ್ಮಸ್ಥಳದಲ್ಲಿ. ತುಂಬ ಖುಷಿ ಆಗುತ್ತೆ ನೋಡಿದ್ರೆ. ಸೊ ನಾವು ಮೇಲಕ್ಕೆ ಬಂದು, ಸೊ ಇನ್ನು ಲೇಟ್ ಆಗುತ್ತೆ ಮೆಟ್ಲು ಹತ್ಕೊಂಬರೋಷ್ಟರಲ್ಲಿ ಅಂತ ಹೇಳಿ ಕಾರಲ್ಲೇ ಮೇಲೆ ಬಂದು ನೋಡಿ, ಇಲ್ಲಿ ಮೆಟ್ಲು ಹತ್ಕೊಬಂದರೆ ಈ ಕಡೆಯಿಂದ ಬಂದು ಹಿಂಗೆ ಹೋಗುವಂಥದ್ದು. ಏನಾದ್ರು ತಿಂಡಿ ಕೊಟ್ಟರೆ ನೋಡ್ತದೆ, ನಾನು ಸುಮ್ಮನೆ ಆಯ್ ಮಾಡಿದ್ರೆ. ರಂಗಪ್ಪ ಸ್ವಾಮಿಗೆ ಹೋಗೋಕ್ಕಿಂತ ನಾವು ಇದು ಖಾಲಿ ನೋಡಿ ಎಷ್ಟು ಉದ್ದ, ಅದನ್ನು ಇದು ಮೇಲೆ ತಂದವರಲ್ಲ ಅವತ್ತು ಆನೆಗಳು ನೋಡಿ ಎಷ್ಟವೆ, ಜನಗಳು ಎಷ್ಟು ಚೆನ್ನಾಗಿದ್ದಾರೆ ನೋಡಿ. 1973
ಹಾಂ 73ರಲ್ಲೇ ರೂಮ್ಗಳೆಲ್ಲ ಇದ್ವಲ್ಲ. ಆರ್ಚು ಇದೆಯಲ್ಲ ಅವಾಗ. ಅದೇ ಆ ಟೈಮಲ್ಲೇ ಇವೆಲ್ಲ ಆಗಿದ್ದು ಅನ್ಸುತ್ತೆ. 83 ಅದಾದ ಗೊಮ್ಮಟೇಶ್ವರನ ಯಾವಾಗ ಪ್ರತಿಷ್ಠಾಪನೆ ಮಾಡಿದ್ರು, ಕೆತ್ತನೆ ಮಾಡಿದ್ದು, ಎಲ್ಲಿಂದ ತಂದಿದ್ದು ಎಲ್ಲ ಹಿಸ್ಟ್ರಿ ಎಲ್ಲ ಅಲ್ಲಿದೆ. ಇಷ್ಟೊತ್ತಿಗೆ ಬೆಳಗ್ಗೆನೆ ಸಿಕ್ಕಾಪಟ್ಟೆ ಬಿಸಿಲು, ಕಣ್ಣೇ ಬಿಡೋದಕ್ಕಾಗಲ್ಲ, ಆ ರೀತಿ ಬಿಸಿಲಿದೆ. ಇದು ಬಾಹುಬಲಿ ಬೆಟ್ಟ ಮುಗಿಸಿ ನೆಕ್ಸ್ಟು ರಾಮನ ದೇವಸ್ಥಾನಕ್ಕೆ ಹೋದ್ವಿ. ರಾಮನ ಸಂಸ್ಥಾನ ಅಂತ ಹೇಳಿ ಇದು. ಯಾವ್ಯಾವ ಫೇಮಸ್ ದೇವಸ್ಥಾನ ಇದೆಯೋ, ನಾವು ಧರ್ಮಸ್ಥಳದಿಂದ ಮಂಗಳೂರಿಗೆ ಬರೋ ರೂಟಲ್ಲಿ ಯಾವ್ಯಾವ್ದು ದೇವಸ್ಥಾನಗಳಿದೆಯೋ ಎಲ್ಲದಕ್ಕೂ ಹೋಗಿ ಬಂದ್ವಿ. ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ದೇವಸ್ಥಾನ. ಶ್ರೀರಾಮರದು ಮಹಾಸಂಸ್ಥಾನ ಇದು. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಸೀತಾರಾಮ ಆಂಜನೇಯಂದೆಲ್ಲ ವಿಗ್ರಹ ಇದೆ, ಆದರೆ ಫೋಟೋ ಮಾತ್ರ ಅಲೋ ಇಲ್ಲ ಅಲ್ಲಿ ಗರ್ಭಗುಡಿ ಒಳಗೆ. ಇಲ್ಲಿ ನಾವು ನವರಾತ್ರಿಲಿ 9 ದೇವರುಗಳನ್ನ ಪೂಜೆ ಮಾಡ್ತೀವಲ್ಲ, ಆ ದೇವರುಗಳೆಲ್ಲ ಇದೆ. ಸ್ಕಂದ ಮಾತಾ, ಕಾತ್ಯಾಯಿನಿ, ದುರ್ಗಾ ಪರಮೇಶ್ವರಿ ಮತ್ತು ಸರಸ್ವತಿ ಎಲ್ಲ ದೇವರುಗಳು ಇದೆ. ಶಿವನ ದೇವಸ್ಥಾನ, ಸಾಯಿ ವಾಹನ, ಬ್ರಹ್ಮಶ್ರೀ ನಾರಾಯಣ ಗುರು, ನಿತ್ಯಾನಂದ ಸ್ವಾಮಿ, ಶಿರಡಿ ಸಾಯಿಬಾಬಾ ಎಲ್ಲ ಹಂಗೆ ಐತೆ. 3 ಜನ ಹಂಗೆ ನಾಳೆ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋದ್ವಿ ಅಂತ ನೋಡ್ಬೋದು. ಥ್ಯಾಂಕ್ ಯು, ಬಾಯ್.